ಹೋಬಳಿ ಇಲ್ಲಿ 1.5 ಕೋಟಿ ಮತ್ತು ಕಸ್ಬಾ ಹೋಬಳಿಯ ಭೂಸಂದ್ರ ಮತ್ತು ಮಲ್ಲರಬಾಣವಾಡೆ ಗ್ರಾಮದಲ್ಲಿ 75 ಲಕ್ಷ, ಒಟ್ಟು 2,25,00,000 ಕಾಮಗಾರಿಗೆ ಇವತ್ತು ಭೂಮಿ ಪೂಜೆಯನ್ನು ಮುಖಂಡರು ಮತ್ತು ನಮ್ಮ ಸಾರ್ವಜನಿಕರ ಸಮ್ಮುಖದಲ್ಲಿ ಪೂರ್ಣಗೊಳಿಸಿದ್ದೇನೆ. ಕಾಮಗಾರಿನ ಗುಣಮಟ್ಟದ ಕಾಮಗಾರಿಯನ್ನು ಮಾಡಲಿಕ್ಕೆ ಗುತ್ತಿಗೆದಾರರಿಗೆ ತಿಳಿಸಿದ್ದೇನೆ. ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭ ಮಾಡಿ ಮುಕ್ತಾಯಗೊಳಿಸ್ತಾರೆ. 30 ವರ್ಷದ ಬಗ್ಗೆ ಸಮಸ್ಯೆಗೆ ಹೆಚ್ಚು ಕಡಿಮೆ ಹಲವಾರು ಸಾರಿ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ಗಮನಿಸ್ತಾ ಇದ್ದೀರಾ. ಅದೇನೋ ನನ್ನ ಸೌಭಾಗ್ಯನೋ ಅಥವಾ ಬೇರೆನೇನೋ ಗೊತ್ತಿಲ್ಲ, ಎಲ್ಲ 30 ವರ್ಷದ 40 ವರ್ಷದ ಸಮಸ್ಯೆನೇ ಬಗೆಹರಿಸೋದಾಗದೆ. ಇದನ್ನು ಸಹ ಬಗೆಹರಿಸಲಿಕ್ಕೆ ನಾನು ನಮ್ಮ ಮುಖಂಡರಿಗೆ ನೆನ್ನೆ ತಿಳಿಸಿದ್ದೆ. ಅವರು ಅವ್ರ ಕೈಲಾದ ಮಟ್ಟಿಗೆ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಈಗ ಅವರು ಅಂಗಡಿಯವರು ಕನ್ವಿನ್ಸ್ ಆಗಿ ಎತ್ತೀವಿ ಅಂತ ಬಂದಿದ್ದಾರೆ. ನನ್ನ ಉದ್ದೇಶ ಏನು ಅಂದರೆ, ಊರಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ MLA ಒಬ್ಬರು ಬಂದು ನಮ್ಮ ಅಂಗಡಿ ಹೆಚ್ಚಿದ್ರು, ತೊಂದರೆ ಕೊಟ್ಟರು ಅನ್ನೋದಾಗಬಾರ್ದು. ಮತ್ತು ಒಬ್ಬರಿಗೆ ಪರ ಮಾಡಿದ್ರು, ಒಬ್ರಿಗೆ ವಿರೋಧ ಮಾಡಿದ್ರು ಅನ್ನೋದಾಗ್ಬೋದು. ಅವ್ರು ಊರವರೇ ಸ್ಮೂತಾಗಿ ಅಮಿಕಬಲ್ ಆಗಿ ಅದನ್ನು ಸೆಟ್ರೇಟ್ ಮಾಡಿ ನನ್ನ ಗಮನಕ್ಕೆ ತಂದರೆ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆವಾಗ ಸ್ವಲ್ಪ ಇಲ್ಲ ಅಲ್ಲಾಗಬೇಕು ಅಂತ ಮಾಡಿದ್ರು. ಇವತ್ತು ತಮ್ಮ ಮುಖಾಂತರ ಹೇಳ್ತೀನಿ, ಈ ಗ್ರಾಮದಲ್ಲಿ ಏನೇ ಅಭಿವೃದ್ಧಿ, SC ಕಾಲೋನಿ ಇರ್ಬೋದು, ಜನರಲ್ ಏರಿಯಾದಲ್ಲಿ ಇರ್ಬೋದು, ಅಭಿವೃದ್ಧಿ ಆಗಬೇಕಾದಂಥ ಸಂದರ್ಭದಲ್ಲಿ ಈವರೆಗೆ ನನ್ನ ಗಮನಕ್ಕೆ ಏನು ತಂದವ್ರೆ ಅದೆಲ್ಲವನ್ನು ಸಹ ನಾನು ಅಟೆಂಡ್ ಮಾಡಿದ್ದೀನಿ. ನಮ್ಮ ನೆಲಮಂಗಲದಿಂದ ಮಲ್ಲರಬಾಣವಾಡೆ ರಸ್ತೆ PWD ರಸ್ತೆ ಕೇಳಿದರು. ಅದು ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಟೆಂಡರ್ಗೆ ಹೋಗಿದೆ. ವರ್ಕ್ ಆರ್ಡ್ರ್ ಆದ ತಕ್ಷಣ ಅದನ್ನು ಭೂಮಿ ಪೂಜೆ ಮಾಡ್ತೀನಿ. ಇಲ್ಲಿ ಕಾಂಕ್ರೀಟ್ ರಸ್ತೆ ಪೂಜೆ ಈಗಾಗಲೇ ನನಗೆ ಗಮನಕ್ಕೆ ತಂದಿದ್ದರು. SC ಕಾಲೋನಿನೂ ಮಾಡಿಕೊಡ್ತೀನಿ, ಜನರಲ್ ಏರಿಯಾನೂ ಮಾಡಿಕೊಡ್ತೀನಿ ಅಂತ ತಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ತೀನಿ. ಅವ್ರಿಗೂ ಖುದ್ದು ತಿಳಿಸಿದ್ದೀನಿ. ಎರಡೂ ವರ್ಗದ ಜನಕ್ಕೆ, ಎಲ್ಲ ವರ್ಗದ ಜನಕ್ಕೆ ಅನುಕೂಲ ಆಗೋಂಥ ಕೆಲಸನ ಮಾಡ್ತೀನಿ. ವೃಷಭಾವತಿದು ತಟ್ಟೆಕೆರೆ, ಬೇರೆ ಬೇರೆ ಟಿ ಬೇಗೂರು ಭಾಗದಲ್ಲಿ ಅವರಿಗೆ ಮಾಹಿತಿ ಇಲ್ಲ. ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ನಾನು ಮಾಧ್ಯಮದಲ್ಲಿ ಗಮನಿಸಿದೆ, ಪಾಪ ಬಡ ಹೆಣ್ಣುಮಕ್ಕಳು ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥವ್ರನ್ನ, ಟೀ ಮಾರ್ತಕ್ಕಂಥವ್ರನ್ನ ಹಣ ಕೊಟ್ಟು ವೃಷಭಾವತಿ ಹೋರಾಟಕ್ಕೆ ಕರ್ಕೊಂಡೋಗಿದ್ರು ಅಂತ ನಾನು ಸಾಮಾಜಿಕ ತಾಣದ ಮಾಧ್ಯಮಗಳಲ್ಲಿ ಗಮನಿಸಿದೆ. ಇದು ದುರದೃಷ್ಟಕರ. ಈ ಕ್ಷೇತ್ರದ ರೈತರಿಗೆ, ಈ ಕ್ಷೇತ್ರದ ಅಂತರ್ಜಲ ಮಟ್ಟ ಕುಸಿತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ಶುದ್ಧೀಕರಿಸಿದ, ಸಂಸ್ಕರಿಸಿದ ನೀರನ್ನು ತಂದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸ್ಲಿಕ್ಕೆ ಹೋದರೆ BJPನವರು, JDSನವರು ಹೊಟ್ಟೆ ಕಿಚ್ಚು, ಹೊಟ್ಟೆ ಊರಿಗೆ, ರೈತರಿಗೆ ಮತ್ತು ಜನಕ್ಕೆ ಅಪಪ್ರಚಾರ ಮಾಡಲಿಕ್ಕೆ ಹೊಟ್ಟೆ ಕಿಚ್ಚಿನಿಂದ ಹೊರಟವ್ರೆ ಹೊರತು ಇದರಿಂದ ಅವರು ಯಶಸ್ಸು ಸಾಧಿಸಲಾರರು. ಬೇಗೂರು ಕೆರೆ ವಿಚಾರದಲ್ಲಿ ನಮ್ಮ ಮುಖಂಡರು ಮುನಿಯಪ್ಪನವರು, ನಮ್ಮ ರಂಗನಾಥ್ ಗೌಡರು, ನಮ್ಮ ಅಲ್ಲಿದ್ದಂಥ ಅರ್ಜುನ್ ಅಣ್ಣವರು, ಗಣೇಶ್ ಅಣ್ಣವರು, ಬೈನಹಳ್ಳಿ ವೆಂಕಟೇಶ್ ಅವರು, ಇನ್ನೂ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರು ನನ್ನ ಗಮನಕ್ಕೆ ತಂದರು. ನಮಗೆ ವೃಷಭಾವತಿ ನೀರು ದೈವಿಕ ಹಿನ್ನೆಲೆ ಇಲ್ಲಿ ಅಲ್ಲಿ ತೆಪ್ಪೋತ್ಸವ ಮಾಡೋದ್ರಿಂದ ನಮಗೆ ಬೇಡ ಅಂತ ಹೇಳಿದ್ರು. ನನಗೂ ಅದು ಮಾಹಿತಿ ಇತ್ತು. ಅವರು ಒಂದು ಕೆರೆ ಕೇಳಿದ್ರು, ಬೇಗೂರು ಕೆರೆನ. ನಾನು ಬಿದ್ಲೂರು ಕೆರೆನೂ ಸೇರಿದಂತೆ ಧಾರ್ಮಿಕ ಭಾವನೆಯ, ಧಾರ್ಮಿಕ ವಿಧಿವಿಧಾನಗಳನ್ನು, ಆಚರಣೆಗಳನ್ನು ಯಾವ ಕೆರೆಗಳಲ್ಲಿ ಮಾಡ್ತಾರೆ ಆ ಕೆರೆಗೆ ನಾನು ವೃಷಭಾವತಿ, ಯಾಕಂದರೆ ವೃಷಭಾವತಿ ಸಂಸ್ಕರಿಸಿದ ನೀರು ಕುಡಿಲಿಕ್ಕೂ ಸಹ ಯೋಗ್ಯವಾಗಿರ್ತಕ್ಕಂಥದ್ದು. ಆದರೆ ಅದನ್ನು ಕುಡಿಲಿಕ್ಕೆ ಬಯಸಲ್ಲ. ಕಾರಣ ಏನು ಅಂದರೆ ಅದು ಸಂಸ್ಕರಿಸಿದ ನೀರು. ಹಾಗಾಗಿ ಧಾರ್ಮಿಕ ಹಿನ್ನೆಲೆಯಿಂದ ಇರತಕ್ಕಂಥ ಬೇಗೂರು ಕೆರೆಗೆ ಮತ್ತು ಬಿದ್ಲೂರು ಕೆರೆಗೆ ಆ ನೀರು ಕೂಡ ಬಿಡಿಸೋದು ಬೇಡ, ಎತ್ತಿನ ಹೊಳೆ ನೀರನ್ನು ಬಿಡಿಸ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೇನೆ. BJP ಅವ್ರ ಹೋರಾಟ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಅವರೆಲ್ಲ ಒಂದು ಕಡೆ ಹೇಳ್ತಿದ್ರಂತೆ, ಈ MLA ಅವರು ಹೋಗ್ತಾ ಇರೋಂಥ ಸ್ಪೀಡ್ಗೆ MLA ಅವರು ಮತ್ತು ಅವ್ರ ಜೊತೆಲಿರೋ ಮುಖಂಡರು ದಿನ ಬೆಳಗ್ಗೆ ಇದ್ದರೆ ಜನರ ಜೊತೆ, ಜನರ ಕಷ್ಟ ಸುಖದ ಜೊತೆ, ಈ ಕ್ಷೇತ್ರದ ಅಭಿವೃದ್ಧಿ ಜೊತೆ ಅವರೇ. ಈ MLA ಏನಾದರೂ ರಾಜಕೀಯವಾಗಿ ಬೇಕಾಗಬೇಕು ಅಂದರೆ ಈ MLA ವಿರುದ್ಧ ಅಪಪ್ರಚಾರ ಮಾಡಬೇಕು. ಇದೊಂದು ಸಿಕ್ಕದೆ ಮಾಡೋಣ, ಬಟ್ ಇದು ಗೊತ್ತು ಇದೇನೂ ಇಲ್ಲ, ಆದರೂ ರಾಜಕೀಯಕ್ಕೋಸ್ಕರ ಅವ್ರಿಗೆ ಏನಾದರೂ ಕೆಟ್ಟ ಹೆಸರು ತರಕ್ಕೆ ಮಾಡಬೇಕು ಅಂತ ಮಾಡ್ತಾವ್ರೆ. ಈ ಕ್ಷೇತ್ರದ ಜನರು ದಡ್ರಲ್ಲ. ಈ ಕ್ಷೇತ್ರದ ಜನತೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ವೃಷಭಾವತಿ ಏತ ನೀರಾವರಿ ಯೋಜನೆಯಿಂದ ಕೆಂಗೇರಿ ಮೋರಿ ನೀರು ಬಿಡ್ತಾರೆ ಅಂತ ಹೇಳ್ತಾವ್ರೆ. ನಿಮ್ಮೆಲ್ಲರನ್ನ, ಮಾಧ್ಯಮದ ಸ್ನೇಹಿತರನ್ನ ಮತ್ತು ತಾಲೂಕಿನ ಎಲ್ಲ ರೈತ ಪರ ಮುಖಂಡರುಗಳನ್ನು ಮತ್ತು ವಿವಿಧ ಪರ ಸಂಘಟನೆಗಳ ಮುಖಂಡರುಗಳನ್ನು ನಾನೇ ಖುದ್ದು ಶುದ್ಧೀಕರಣ ಮಾಡ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಕೆಂಗೇರಿ ವೃಷಭಾವತಿ ನೀರನ್ನು ಒಂದೇ ಒಂದು ಡ್ರಾಪು ಸಹ ನಾವು ಈ ಯೋಜನೆಗೆ ಬಳಸ್ಕೊಳ್ಳೋದಿಲ್ಲ. ಸಂಸ್ಕರಣಗೊಂಡಂಥ ನೀರು ಏನು KC ವ್ಯಾಲಿ, HN ವ್ಯಾಲಿ ಯೋಜನೆಯಲ್ಲಿ ಮಾಡಿದ್ರು ಅದಕ್ಕಿಂತ ಅಡ್ವಾನ್ಸ್ ಆಗಿರುವಂಥ ಮಿಷಿನ್ ತಂದು ಸಂಸ್ಕರಣ ಮಾಡ್ತಾಯಿದ್ದಾರೆ. ಸಂಪೂರ್ಣ ಶುದ್ಧೀಕರಿಸಿದ ನೀರು ನೆಲಮಂಗಲ ತಾಲೂಕಿನ 69 ಕೆರೆಗಳಿಗೆ ಬರ್ತದೆ. ಮೊದಲನೇ ಕೆರೆಗೆ ಸಾವಿರಾರು ಜನರ ಸಾಕ್ಷಿಯಾಗಿ ಶುದ್ಧೀಕರಿಸಿದ ಬೋರ್ವೆಲ್ ಡ್ರಿಲ್ ಮಾಡಿದ್ರೆ ಏನು ನೀರು ಭೂಮಿಯಿಂದ ಹೊರಗಡೆ ಬರುತ್ತೆ
ಆ ಕಲ್ಲರ್ ಇದ್ದರೆ ಮಾತ್ರ ನಾನೂ ಸೇರಿದಂತೆ ಸಾರ್ವಜನಿಕರ ಸಮ್ಮುಖದಲ್ಲಿ ತಿಳಿಸಿ ಅದನ್ನು ಸಾರ್ವಜನಿಕರು ಒಪ್ಪಿದರೆ ನಾನು ಆ ನೀರನ್ನು ಬಿಡಿಸ್ಕೊತೀನಿ. ಆ ಸಾರ್ವಜನಿಕರು ಒಪ್ಪಲಿಲ್ಲ, ಆ ನೀರು ಶುದ್ಧಿಯಾಗಿ ಬಿಳಿ ರೂಪದಲ್ಲಿ ಬರಲಿಲ್ಲ ಅಂದರೆ ಈ ನೀರನ್ನು ಈ ಯೋಜನೆಯಿಂದ ಬರ್ತಕ್ಕಂಥ ನೀರು ನನಗೆ ಬೇಡ ಅಂತಕ್ಕಂಥ ಹೇಳಿ ನಾನೇ ತಡಿತಕ್ಕಂಥ ಕೆಲಸ ಮಾಡ್ತೀನಿ. BJPಯವರು ಇಷ್ಟೇ ಇದರಲ್ಲಿ ಮಾಡ್ತಾ ಇರೋದು. ಪಾಪ ಈ ಕ್ಷೇತ್ರದಲ್ಲಿ ಇತ್ತೀಚೆಗೊಬ್ಬರು ಭಾಳ ಅವ್ರ ಬಗ್ಗೆ ನಾನು ಮಾತನಾಡಬಾರ್ದು. ಸ್ವಂತ ಮನೆಯಲ್ಲಿ ಅಕ್ಕ ತಂಗಿಯರಿಗೆ ಅನ್ಯಾಯ ಮಾಡಬೇಕು ಅಂತ ಬಂದಿದ್ದರು. ಅವ್ರಿಗೆ ಅನ್ಯಾಯ, ನಾನು ಒಬ್ಬ ನೊಂದಿರ್ತಕ್ಕಂಥ ವಿಧವೆ ಹೆಣ್ಮಗಳಿಗೆ ಅನ್ಯಾಯ ಆಗೋದು ಬೇಡ, ನ್ಯಾಯಯುತವಾಗಿ ನಾನು ತೀರ್ಮಾನ ಮಾಡೋಣ ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದಕ್ಕೆ ಪಾಪ ಅವರು ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೋಸ್ಕರ ಮಾಡ್ತಾಯಿದ್ದಾರೆ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ. ನಾನು ಯಾರನ್ನೂ ಸಿಂಗ್ಯುಲರಾಗಿ ಮಾತಾಡೋಲ್ಲ, ಯಾರ ಬಗ್ಗರನ್ನು ತಗೊಳ್ಳೋದಿಲ್ಲ. ಈ ಯೋಜನೆ ರೈತರ ಪರವಾಗಿರ್ತಕ್ಕಂಥದ್ದು, ಶುದ್ಧವಾಗಿರ್ತಕ್ಕಂಥ ಅಂತರ್ಜಲ ಹೆಚ್ಚಿಸಲಿಕ್ಕೆ ಎಷ್ಟು ಗುಣಮಟ್ಟದ ನೀರು ಬೇಕೋ ಆ ನೀರು ಅಷ್ಟೇ ಬರ್ತಕ್ಕಂಥದ್ದು. ನನ್ನ ರೈತರ ಜನಕ್ಕೆ ಅಮೃತ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಹೊತ್ತು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಜನಗೆ ವಿಷ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಈ ಹೋರಾಟಕ್ಕೆ ರೈತರ ಬದಲು ಕಾಸು ಕೊಟ್ಟು ಕರ್ಕೊಂಬತ್ತಾ ಇದ್ದಾರೆ. ಅದರಲ್ಲೇ ನೀವು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ನಾನು ಯಾರನ್ನ ಆ ಥರ ಕಾಸು ಕೊಟ್ಟು ಕರ್ಕೊಂಡೋಗಲ್ಲ. ಬೋರ್ವೆಲ್ ಡ್ರಿಲ್ ಮಾಡಿದಂಥ ಮೊನ್ನೆ ಕೆಂಪೇಗೌಡ ಜಯಂತಿಲೂ ಹೇಳಿದ್ದೀನಿ, ಶುದ್ಧವಾದ ನೀರು ಬರ್ತದೆ. BJPಯ ಅಪಪ್ರಚಾರಕ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ರೈತರು, ಸಾರ್ವಜನಿಕರು ನೀವು ಯಾವುದೇ ರೀತಿಯ ಗಮನ ಕೊಡ್ತಕ್ಕಂಥದ್ದಿರಲಿ, ಅದ್ರ ಬಗ್ಗೆ ಆಸಕ್ತಿ ವಹಿಸೋದಂಥದ್ದಾಗಲಿ ಮಾಡಬಾರ್ದು. ಇದು ಶುದ್ಧ ಸುಳ್ಳು. ಹಿಂದೆ ಚುನಾವಣೆ ಪೂರ್ವದಲ್ಲೂ ಸಹ ನನ್ನ ಮೇಲೆ ಇವರೆಲ್ಲ ಅಪಪ್ರಚಾರ ಮಾಡಿದ್ರು. ಅದನ್ನು ಮೀರಿ ನೀವೆಲ್ಲ ನನಗೆ ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಪಾದದ ಕೆಳಗಡೆ ನಿಮ್ಮ ಸೇವಕನಾಗಿ, ರೈತರ ಸೇವಕನಾಗಿ ಕೆಲಸ ಮಾಡ್ತೀನಿ. ಅಂತರ್ಜಲ ಮಟ್ಟ ಹೆಚ್ಚಿಸ್ತೀನಿ, ಎತ್ತಿನ ಹೊಳೆನೂ ತತ್ತೀನಿ, ವೃಷಭಾವತಿ ನೀರನ್ನು ತಂದು ಶುದ್ಧೀಕರಿಸಿದ ನೀರು ತಂದು ನಾಚಿಕೆ ಯಾರು ಯಾವ ಶಾಸಕರು ಹೆಸರು ನಾಗರಾಜನ ಅವ್ರಿಗೆ ನಾಚಿಕೆ ಆಗಬೇಕು. ಮಾಜಿ ಶಾಸಕರಿಗೆ ಈ ಆಸ್ಪತ್ರೆ 2024ರ ಬಜೆಟ್ನ ಘೋಷಣೆ, ನಾನು ಪುಸ್ತಕ ತತ್ತೀನಿ, ಒಂದೇ ವೇದಿಕೆಗೆ ಬರಲಿ. ನಾನೇನಾದರೂ ಅವ್ರ ಕಾಲದ ಹಾಸ್ಪಿಟ್ಲಿಗೆ ನಾನು ಪೂಜೆ ಮಾಡೋಕ್ಕೆ ಹೋಗಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ. ಇಲ್ಲ ಅವ್ರು ರಾಜಕೀಯ ಬಿಟ್ಬಿಡ್ತಾರೆ. ಕೇಳಿ, ಜಾಗವನ್ನು ಬದಲಾವಣೆ ಮಾಡಿದ್ದೀರಾ ಅಂತ TB ನಾನು ಜಾಗವನ್ನು ಬದಲಾವಣೆ ಮಾಡಿದ್ದು ಎಲ್ಲ 3 ಹೋಬಳಿಗಳಿಗೆ ಅನುಕೂಲ ಆಗಲಿ ಅಂತ. ಶ್ರೀನಿವಾಸ ಮೂರ್ತಿ ಇರ್ತಾರ ಸುಳ್ಳು ಹೇಳ್ಕೊಂಡು, ಶ್ರೀನಿವಾಸ ಮೂರ್ತಿ ಇರ್ತಾರ ನಾಟಕ ಆಡ್ಕೊಂಡು ನಾನು ರಾಜಕಾರಣ ಮಾಡ್ತಿಲ್ಲ. 2024ರ ಬಜೆಟ್ನ ಘೋಷಣೆ, 2025ರಲ್ಲಿ ಟೆಂಡರ್ ಆಗದೆ, ಅದಕ್ಕೆ ವರ್ಕ್ ಆರ್ಡ್ರು ಎಲ್ಲ ಕೊಡ್ತೀನಿ. ಇಂಥ ನಾಟಕನ, ಇಂಥ ಡೋಂಗಿತನನ ಶ್ರೀನಿವಾಸ ಮೂರ್ತಿ ಅವರು ಹಿರಿಯರು ಬಿಟ್ಬಿಡ್ಬೇಕು ಅಂತ ಅವ್ರಿಗೆ ನಾನು ಕಿವಿ ಮಾತನ್ನು ಹೇಳ್ತೀನಿ.